ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಅಲರ್ಟ್ 24/7 ಪವರ್ಡ್ ಬೈ ಬೀಕನ್ ವೈಬ್. ಈ ಚಾನಲ್ನ ನೀವು ಮೊದಲನೇ ಸರಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರಲಿ, ಎಕ್ಸಾಮ್ ಅಲರ್ಟ್ 24/7 ಎಲ್ಲ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದೇ ಜಾಗದಲ್ಲಿ ತಿಳಿಸ್ಕೊಡೋ ಅಂಥ ಏಕೈಕ ಚಾನಲ್ ಆಗಿರುತ್ತೆ. ವಿವಿಧ ರಾಜ್ಯ ಸರ್ಕಾರದ ಉದ್ಯೋಗಾವಕಾಶಗಳಿಗೆ ದಯವಿಟ್ಟು ನಮ್ಮ ಇತರೆ ಚಾನೆಲ್ಗಳನ್ನು ಪರಿಶೀಲಿಸಿ. ಎಕ್ಸಾಮ್ ಅಲರ್ಟ್ ಹಿಂದಿ, ತಮಿಳು, ತೆಲುಗು ಇತ್ಯಾದಿ ನಿಮ್ಮದೇ ಆದ ಪ್ರಾದೇಶಿಕ ಭಾಷೆಯಲ್ಲಿ. ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಬೆಲ್ ಐಕಾನನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಸೊ ಇವತ್ತಿನ ಇನ್ಫಾರ್ಮೇಷನ್ ಏನಪ್ಪ ಅಂತ ಹೇಳಿದ್ರೆ, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್. ಸೊ ಇವರು ರಿಲೀಸ್ ಮಾಡಿರುವಂಥ ಪೋಸ್ಟು ಜೂನಿಯರ್ ರಿಸರ್ಚ್ ಫೆಲೋಗೆ. ಆ್ಯಂಡ್ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ನೋಡ್ತಾ ಇದ್ದರೆ 105 ವೇಕೆನ್ಸೀಸ್ ಇದೆ. ಆ್ಯಂಡ್ ಸ್ಯಾಲ್ರಿ ಬಂದು ಅಪ್ ಟು 47,000ವರೆಗೂ ಸ್ಯಾಲ್ರಿ ಇರುತ್ತೆ. ಆ್ಯಂಡ್ ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ May 19th ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ. ಸೊ ಇನ್ನು ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಆಗಲೇ ಹೇಳ್ದಂಗೆ ಇಟ್ ಇಸ್ ಲೈಕ್ ಬಾರ್ಕ್, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್, ಮುಂಬೈ. ಸೊ ಇವರು ರಿಲೀಸ್ ಮಾಡಿರುವಂಥ ನೋಟಿಫಿಕೇಷನ್ ಇದು. ಸೊ ಸೆಂಟ್ರಲ್ ಗೌರ್ಮೆಂಟ್ದಾಗಿರುತ್ತೆ. ಸೊ ವೇಕೆನ್ಸೀಸ್ ಆಗಲಿ ಅಥವಾ ಎಲಿಜಿಬಿಲಿಟಿ ಎಲ್ಲ ಏನೇನು ಬೇಕು ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ಏರಿಯಾಸ್ ಆಫ್ ರಿಸರ್ಚ್ ಪ್ರಾಜೆಕ್ಟ್ ಇನ್ ಸೈನ್ಸ್ ಡಿಸಿಪ್ಲಿನ್ಸ್. ಸೊ ಕಂಪ್ಲೀಟಾಗಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಬೇಕಾಗುತ್ತೆ. ಫಿಸಿಕಲ್ ಸೈನ್ಸ್, ಕೆಮಿಕಲ್ ಸೈನ್ಸ್ ಮತ್ತು ಲೈಫ್ ಸೈನ್ಸ್. ಈ ಬ್ಯಾಕ್ಗ್ರೌಂಡಲ್ಲಿ ನೀವು ನಿಮ್ಮ ಡಿಗ್ರಿ ಅಥವಾ ಮಾಸ್ಟರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ಏನೇನು ಯಾವುದಾದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಥವಾ ಯಾವುದಾದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿ ಇಲ್ಲಿ ಸಂಪೂರ್ಣವಾಗಿ ಡಿಸ್ಕ್ರಿಪ್ಷನ್ ಹೇಳಿದ್ದಾರೆ. ಚಾರ್ಜ್ ಪಾರ್ಟಿಕಲ್ಸ್, ಆಕ್ಸಿಲರೇಟರ್ ಅಥವಾ ಮೆಟೀರಿಯಲ್ಸ್ ಕೆಮಿಸ್ಟ್ರಿ, ಕ್ಯಾನ್ಸರ್ ಬಯಾಲಜಿ. ಸೊ ಈ ಥರ ಸಂಪೂರ್ಣವಾಗಿ ಇದೆಲ್ಲದ್ರ ಬಗ್ಗೆ ಮಾಹಿತಿ ಅಥವಾ ನಾಲೆಡ್ಜ್ ನಿಮಗೆ ಗೊತ್ತಿದ್ರೆ ಸೊ ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಳ್ಬೋದು. ಸೊ ಏಜ್ ಲಿಮಿಟ್ ನೋಡ್ತಾ ಇದ್ದೀರಾ. ಏಜ್ ಲಿಮಿಟ್ ಬಂದು 28 ಇಯರ್ಸ್ ಇರುತ್ತೆ. ಲೈಕ್ ಆಗಸ್ಟ್ 1ಗೆ ಕೌಂಟ್ ಮಾಡೋದು. 2025 ಆಗಸ್ಟ್ 1 ಕೌಂಟ್ ಮಾಡ್ದಂಗೆ ನಿಮ್ಮ ಏಜು 28 ಇಯರ್ಸ್ ಒಳಗಡೆ ಆಗಿರಬೇಕು. ಅಬವ್ 18, ಬಿಲೋ 28 ಇಯರ್ಸ್ ಆಗಿರಬೇಕಾಗತ್ತೆ. ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. OBCಗೆ ಬಂದು ಅಪ್ ಟು 3 ಇಯರ್ಸ್ ತನಕ ಏಜ್ ಲಿಮಿಟ್ ಇರುತ್ತೆ. ವೆರಾಸ್ SC ಮತ್ತು STಗೆ ನೋಡಿದ್ರೆ 5 ಇಯರ್ಸ್ ತನಕ ಏಜ್ ಲಿಮಿಟ್ ಇರುತ್ತೆ. ಇನ್ನು ಫಿಸಿಕಲಿ ಡಿಸೇಬಲ್ಡ್ ಆಗಿದ್ದರೆ ಅಪ್ ಟು 10 ಇಯರ್ಸ್ ತನಕನೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆನಾ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದುಬಿಟ್ಟು ಗುಡ್ ಅಕಾಡೆಮಿಕ್ ರೆಕಾರ್ಡ್ ಇರಬೇಕಾಗತ್ತೆ. ಸೊ ನ್ಯಾಷನಾಲಿಟಿ ಇಂಡಿಯನ್ ಆಗಿರಬೇಕಾಗುತ್ತೆ. ಅದ್ರ ಜೊತೆಗೆ ನಿಮಗೆ ಲೈಕ್ ಮೇಜರ್ ಕ್ರೈಟೀರಿಯಾ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತ ಹೇಳಿದ್ರೆ ಗುಡ್ ಅಕಾಡೆಮಿಕ್ ರೆಕಾರ್ಡ್ಸ್ ಇರಬೇಕಂದ್ರೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿರಬೇಕಾಗತ್ತೆ. ಆಯಿತಾ. ಸೊ ಇಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ, ಇದು ಲೈಕ್ ಕ್ವಾಲಿಫೈಯಿಂಗ್ ಎಕ್ಸಾಮ್ಸ್ ಇದೆಲ್ಲ. ಸೊ ಇದರಲ್ಲಿ ಕ್ವಾಲಿಫೈ ಆಗಿದ್ರೆ ಮಾತ್ರ ನೀವು, ಇದರಲ್ಲಿ ಯಾವುದಾದ್ರು ಒಂದರಲ್ಲಿ ಕ್ವಾಲಿಫೈ ಆಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡೋದಕ್ಕೆ ಆಗೋದು. ಆಯಿತಾ. ಹೂ ಹ್ಯಾವ್ ಸಕ್ಸಸ್ಫುಲಿ ಕ್ಲಿಯರ್ಡ್ ಆ್ಯಂಡ್ ಹ್ಯಾವ್ ವ್ಯಾಲಿಡ್ ಸರ್ಟಿಫಿಕೇಟ್ ಫಾರ್ ಅಟ್ಲೀಸ್ಟ್ ಒನ್ ಆಫ್ ದ ಫಾಲೋಯಿಂಗ್. ಯಾವುದಾದ್ರೂ ಒಂದು, ಇದಿಷ್ಟಲ್ಲಿ ಏನು ಮೆನ್ಷನ್ ಮಾಡಿದರೆ ಇದಿಷ್ಟಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಎಲಿಜಿಬಲ್ ಆಗಿರಬೇಕು. ಯಾವುದಾದ್ರೂ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರ. ಓಕೆನಾ. ಸೊ ಅದ್ರ ಜೊತೆಗೆ ಇನ್ನೇನೇನು ಎಲಿಜಿಬಿಲಿಟಿ ಬೇಕಾಗುತ್ತೆ, BSc ಅಥವಾ MSc ಆಗಿರಬೇಕಾಗುತ್ತೆ. BSc ಅಟ್ಲೀಸ್ಟ್ 60% ತೊಗೊಂಡು ಪಾಸ್ ಆಗಿರಬೇಕಾಗುತ್ತೆ. ವೆರಾಸ್ MSc ಬಂದು ಅಟ್ಲೀಸ್ಟ್ 55% ಸ್ಕೋರ್ ಮಾಡಿರಬೇಕಾಗುತ್ತೆ. ಆ್ಯಂಡ್ ಇಂಟಿಗ್ರೇಟೆಡ್ MSc ಕೂಡ ಆಪ್ಷನ್ ಇದೆ. ಆ್ಯಂಡ್ ಅದರಲ್ಲೂ ಕೂಡ ಮಿನಿಮಮ್ ಸ್ಕೋರು 55% ಇರಬೇಕು. ಮತ್ತು 4 ಇಯರ್ ಲೈಕ್ ಬ್ಯಾಚುಲರ್ ಡಿಗ್ರಿ ಯಾರು ಮಾಡಿರ್ತಾರೆ ಸೊ ಅವ್ರದ್ದು ಅಟ್ಲೀಸ್ಟ್ 75% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕಾಗತ್ತೆ. ಸೊ ಅದು ಬಿಟ್ಟು ನಿಮ್ಮ ಫೈನಲ್, ಇನ್ ಕೇಸ್ ಏನಾದರೂ ಇವಾಗ ನೀವು ಫೈನಲ್ ಇಯರ್ MScಯಲ್ಲಿದ್ದೀರಾ ಅಂತಂದ್ರೆ ನೀವು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಸೊ ಫೈನಲ್ ಇಯರಲ್ಲಿ MScಯಲ್ಲಿದ್ದರೆ ನೀವು ಫಸ್ಟ್ ಇಯರ್ದು ಸಂಪೂರ್ಣವಾದ ಮಾಹಿತಿ ಅಥವಾ ಲೈಕ್ ಮಾರ್ಕ್ಸ್ ಕಾರ್ಡ್ಸು ಪ್ರಿಂಟೌಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಆ್ಯಂಡ್ ನಿಮ್ಮ ಫೈನಲ್ ಎಕ್ಸಾಮ್ ಇನ್ ಕೇಸ್ ನೀವು ಸೆಲೆಕ್ಟ್ ಆಗಿ ಫೈನಲ್ ಎಕ್ಸಾಮಲ್ಲಿ ನಿಮ್ಮ ಮಾರ್ಕ್ಸು 55%ಗಿಂತ ಕಮ್ಮಿ ಬಂತು ಅಂತಂದರೆ ಹಾಗೇನು ನೀವು ಎಲಿಜಿಬಲ್ ಇರೋದಿಲ್ಲ. ಸೊ ನಿಮ್ಮ ಮಾರ್ಕ್ಸು ಅಟ್ಲೀಸ್ಟ್ 55% ಇರೋ ಥರ ನೋಡ್ಕೊಳ್ಳೇಬೇಕಾಗುತ್ತೆ ನಿಮ್ಮ ಫೈನಲ್ ಸೆಮಿಸ್ಟರ್ MScಯಲ್ಲಿ. ಓಕೆನಾ. ಸೊ ಯಾವುದ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಇರಬೇಕು ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅವಶ್ಯಕತೆ ಇದ್ದಲ್ಲಿ ನೀವು ನೋಡ್ಕೊಳ್ಬಹುದು. ನೆಕ್ಸ್ಟ್ ಮೇನ್ ಸಬ್ಜೆಕ್ಟ್ ಏನಾಗಿರಬೇಕು, ಜೊತೆಗೆ ಅಡಿಷ್ನಲ್ ರಿಕ್ವೈರ್ಮೆಂಟ್ಸ್. ಸೊ ಮೇನ್ ಸಬ್ಜೆಕ್ಟ್ ಇನ್ ಕೇಸ್ ನೀವು ಫಿಸಿಕ್ಸ್ ಆಗಿರ್ತೀರಾ ಅಂತಂದರೆ ಸೊ ಅದರಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಕಂಪಲ್ಸರಿ. ಆಯಿತಾ. BScಯಲ್ಲಿ ಎಲ್ಲ ಮ್ಯಾಥಮೆಟಿಕ್ಸ್ ಇರಬೇಕಾಗತ್ತೆ. ಇನ್ ಕೇಸ್ ಕೆಮಿಸ್ಟ್ರಿ ತೊಗೊಂಡಿದ್ದೀರಾ ಮೇನ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ನಿಮಗೆ BScಯಲ್ಲಿ ಫಿಸಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಇರಬೇಕಾಗುತ್ತೆ. BSc ಲೆವೆಲಲ್ಲಿ ಫಿಸಿಕ್ಸ್ ಇರಬೇಕಾಗುತ್ತೆ, ಇಲ್ಲಾಂದರೆ HSc ಲೆವೆಲಲ್ಲಿ ಮ್ಯಾಥಮೆಟಿಕ್ಸ್ ಇರಬೇಕಾಗತ್ತೆ. ಇನ್ ಕೇಸ್ ಇದು ಎರಡೂ ಇಲ್ಲ ಅಂತಂದರೆ ಮತ್ತೆ ನೀವು ಎಲಿಜಿಬಲ್ ಇರೋದಿಲ್ಲ. ಓಕೆನಾ. ಇನ್ನು ಲೈಫ್ ಸೈನ್ಸಲ್ಲಿ ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ, ಸೊ ಇಲ್ಲೇನೇನು ಮೆನ್ಷನ್ ಮಾಡಿದರೆ ಇದೆಲ್ಲನೂ ಇರಬೇಕಾಗುತ್ತೆ. ಇನ್ ಕೇಸ್ ನೀವು ನಿಮ್ಮ ಡಿಗ್ರಿಯಲ್ಲಿ ಲೈಫ್ ಸೈನ್ಸ್ ಅಥವಾ MScಯಲ್ಲಿ ಮೇಜರಾಗಿ ಲೈಫ್ ಸೈನ್ಸ್ ತೊಗೊಂಡಿದ್ರೆ. ಓಕೆನಾ. ಸೊ ಸಂಪೂರ್ಣವಾದ ಮಾಹಿತಿ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರು ಹಿಂಗಿರುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಅಂತ ಹೇಳಿದ್ರೆ ಅಪ್ಲಿಕೇಶನ್ಸ್ ಎಲ್ಲ ವೆರಿಫಿಕೇಷನ್ ಆದಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಬೇಸ್ಡ್ ಆನ್ ದ ಮಾರ್ಕ್ಸ್ ಸ್ಕೋರ್ಡ್.
ಆಯಿತಾ. ನ್ಯಾಷನಲ್ ಕ್ವಾಲಿಫೈಯಿಂಗ್ ಎಕ್ಸಾಮ್ಸ್ ಆವಾಗಲೇ ತೋರಿಸಿದೆ ನಾನು, ಗೇಟ್ ಅಥವಾ ಏನೇನಿತ್ತು. ಸೊ ಆ ಎಕ್ಸಾಮ್ಸಲ್ಲಿ ನೀವು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಥವಾ ನೀವು ಕ್ವಾಲಿಫೈ ಆಗಿದ್ದರೆ ಮಾತ್ರ ನೀವು ಶಾರ್ಟ್ ಲಿಸ್ಟಲ್ಲಿ ಬರ್ತೀರಾ. ಸೊ ಲೈಕ್ ಆ ಥರ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಯಾರ್ಯಾರು ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಮಾಡಿರ್ತಾರೆ, ಇಲ್ಲ ಯಾರ್ಯಾರು ಕಂಪ್ಲೀಟಾಗಿ ಕ್ವಾಲಿಫೈ ಮಾಡಿರ್ತಾರೆ, ಸೊ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದು ಲೈಕ್ ಸೆಲೆಕ್ಷನ್ ಪ್ರಾಸೆಸ್ ಆಗಿರುತ್ತೆ. ಅದರ ನಂತರ ಇಂಟರ್ವ್ಯೂ ಇರುತ್ತೆ. ಸೊ ಇಂಟರ್ವ್ಯೂ ಅಲ್ಲಿ ನಿಮ್ಮ ಫೈನಲ್ ರಿಸಲ್ಟ್ಸ್ ಗೊತ್ತಾಗುತ್ತೆ ಇಂಟರ್ವ್ಯೂ ಆದಮೇಲೆ. ನೆಕ್ಸ್ಟ್ ಜನರಲ್ ಇನ್ಸ್ಟ್ರಕ್ಷನು. ಸೊ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅವ್ರು ಮಾತ್ರನೇ ಅಪ್ಲೈ ಮಾಡೋದಕ್ಕಾಗೋದು, ಓಕೆನಾ. ಸೊ ಏಜ್ ಮತ್ತು ಕ್ವಾಲಿಫಿಕೇಷನ್ ಎಲ್ಲ ಆವಾಗಲೇ ನೋಡ್ಕೊಂಡ್ವಿ. ಸೊ ನಿಮ್ಮ ಏಜು, ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸು ಇದೆಲ್ಲನೂ ನಿಮಗೆ ವಿತಿನ್ August 1st 2025 ಒಳಗಡೆ ಮಾತ್ರ ಕನ್ಸಿಡರ್ ಮಾಡೋದು, ಓಕೆನಾ. ನೆಕ್ಸ್ಟು ಸೊ ಪ್ರಿಂಟ್ಔಟ್ಸ್ ಆಫ್ ದೇರ್ ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟ್ಔಟ್ಸ್ ಇರಬೇಕಾಗುತ್ತೆ ಮತ್ತು ಒರಿಜಿನಲ್ ಮಾರ್ಕ್ಸ್ ಇರಬೇಕಾಗುತ್ತೆ ನಿಮ್ಮ ಇಂಟರ್ವ್ಯೂ ನಡೆಯುವಂಥ ಟೈಮಲ್ಲಿ. ಸೊ ಇಂಟರ್ವ್ಯೂ ಟೈಮಲ್ಲಿ ಒರಿಜಿನಲ್ ಮಾರ್ಕ್ ಶೀಟ್ ಬೇಕು ಮತ್ತು ಪ್ರಿಂಟ್ಔಟ್ಸ್ ಬೇಕು, ಓಕೆನಾ. ಮತ್ತು SC/ST ಅಥವಾ OBC ಲೈಕ್ ಕ್ಯಾಟಗರಿಯಲ್ಲಿ ವೈಸ್ ಬರ್ತೀರಾ ಅಂತ ಹೇಳಿದ್ರೆ ನಿಮ್ಮ SC/ST ಸರ್ಟಿಫಿಕೇಟ್ ಅಥವಾ OBC ಸರ್ಟಿಫಿಕೇಟು ತೊಗೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ, ಓಕೆನಾ. ನೆಕ್ಸ್ಟು ಒರಿಜಿನಲ್ ಸರ್ಟಿಫಿಕೇಟ್ಸ್ ಏನಿರುತ್ತೆ ಅದೆಲ್ಲ ತೊಗೊಂಬರ್ಬೇಕಾಗುತ್ತೆ. ಅದನ್ನ ವೆರಿಫಿಕೇಷನ್ ಮಾಡಿ ನೆಕ್ಸ್ಟು ಫೈನಲ್ ಸ್ಟೇಜ್ ಲೈಕ್ ರೆಕ್ರೂಟ್ಮೆಂಟ್ ಪ್ರಾಸೆಸಲ್ಲಿ ಅದನ್ನೆಲ್ಲ ವೆರಿಫಿಕೇಷನ್ ಮಾಡಿ ತದನಂತರನೇ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಅವಶ್ಯಕತೆ ಇರುತ್ತೆ. ಸೊ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೆ ಕ್ಯಾಂಡಿಡೇಟ್ಸ್ ಲಿಸ್ಟ್ನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತಾರೆ, ಬಾರ್ಕ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಸೊ ನೀವು ಲೈಕ್ ಅಪ್ಲೈ ಮಾಡ್ತಾ ಇರೋದು ಪೋಸ್ಟ್ ಬಂದು ಜೂನಿಯರ್ ರಿಸರ್ಚ್ ಫೆಲೋಶಿಪ್. ಸೊ ಇದರದ್ದು ಸಂಪೂರ್ಣವಾಗಿ ಲೈಕ್ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಲಿಸ್ಟನ್ನ ಬಾರ್ಕ್ ವೆಬ್ಸೈಟಲ್ಲಿ ಹಾಕಿರ್ತಾರೆ, ಓಕೆನಾ. ಆ್ಯಂಡ್ ಆಲ್ಸೋ ಲೈಕ್ ನಿಮ್ಮ ಇಮೇಲ್ ಐಡಿಯಲ್ಲಿ ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ಪ್ರಾಪರ್ ಆಗಿರೋಂಥ ಇಮೇಲ್ ಐಡಿನ ಸಬ್ಮಿಟ್ ಮಾಡಿರಬೇಕಾಗತ್ತೆ, ಓಕೆನಾ. ಸೊ ನೀವು ಲೈಕ್ ಇನ್ ಕೇಸ್ ಸೆಲೆಕ್ಟ್ ಆದಮೇಲೂ ಕೂಡ ನೀವು ಲೈಕ್ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಓಕೆನಾ. ಒಂದಷ್ಟು ದಿವಸ ಲೈಕ್ 1 ವರ್ಷ 2 ವರ್ಷ ತನಕ ಪ್ರೊಬೇಷನ್ ಥರ ಇರುತ್ತೆ. ಸೊ ತದನಂತರ ಲೈಕ್ ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲ ಓಕೆ ಆದರೆ ಮಾತ್ರ ನಿಮ್ಮನ್ನ ಲೈಕ್ ಪರ್ಮನೆಂಟ್ ಮೆಂಬರ್ ಅಥವಾ ಎಂಪ್ಲಾಯರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ, ಓಕೆನಾ. ಸೊ ಯಾರು ಸೆಲೆಕ್ಟ್ ಆಗಿರ್ತೀರ ನೀವು ಅಲ್ಲೇ PhD ಕೂಡ ಮಾಡಲಿದ್ದಕ್ಕೆ ರೆಡಿ ಆಗಿರಬೇಕಾಗತ್ತೆ. ಸೊ ಟು ಕ್ಯಾರಿ ಔಟ್ ದ PhD ವರ್ಕ್ ಎಟ್ ಬಾರ್ಕ್. ಸೊ ಬಾರ್ಕಲ್ಲೇ ನೀವು PhD ಮಾಡೋದಕ್ಕೆ ರೆಡಿ ಆಗಿರಬೇಕಾಗತ್ತೆ. ಆ್ಯಂಡ್ ಬರೀ ಮುಂಬೈಯಲ್ಲಿ ಅಷ್ಟೇ ಅಲ್ಲ, ಮುಂಬೈಯಲ್ಲಿ ಇಂಡೋರ್, ಕೋಲ್ಕತ್ತಾ, ಹೈದರಾಬಾದ್, ವಿಶಾಖಪಟ್ಟಣಂ ಈ ಥರ ಹಲವಾರು ಜಾಗಗಳಲ್ಲಿ ಬಾರ್ಕ್ ಇದೆ. ಸೊ ಎಲ್ಲಿ ಬೇಕಾದ್ರೂ ನಿಮಗೆ ಪೋಸ್ಟಿಂಗ್ ಬೀಳಬಹುದು. ಸೊ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ 500 ಇರುತ್ತೆ ಒಬ್ಬರಿಗೆ ಅಪ್ಲಿಕೇಶನ್ ಫೀಸು. ಆ್ಯಂಡ್ ಅಪ್ಲಿಕೇಶನ್ ಆನ್ಲೈನಲ್ಲೇ ಪೇಮೆಂಟ್ ಮಾಡೋದಕ್ಕೆ ಆಗೋದು, ಓಕೆನಾ. ಸೊ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಮತ್ತು SC/ST ಮತ್ತು ಡಿಸೇಬಲ್ಡ್ ಪರ್ಸನ್ಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸು ಇರೋದಿಲ್ಲ, ಓಕೆನಾ. ಸೊ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಏನಿದೆ ಆ ಡೇಟ್ ಒಳಗಡೆನೇ ಪೇ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ರಿಜೆಕ್ಟ್ ಆಗುತ್ತೆ, ಅಥವಾ ನೀನು ಪೇಮೆಂಟ್ ಮೆಥಡ್ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿದ್ರೂ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕೊಟ್ಟಿರೋ ಡೇಟ್ ಒಳಗಡೆ ಆದಷ್ಟು ಅಪ್ಲಿಕೇಶನ್ ಹಾಕಿ ಜೊತೆಗೆ ಅಪ್ಲಿಕೇಶನ್ ಫೀಸ್ನು ಅವತ್ತೇ ಪೇ ಮಾಡೋದಕ್ಕೆ ಟ್ರೈ ಮಾಡಿ, ಓಕೆನಾ. ನೆಕ್ಸ್ಟ್ ಸಂಪೂರ್ಣವಾದ ಮಾಹಿತಿ ಬೇಕು ಅಂತ ಹೇಳಿದ್ರೆ ಜಾಬ್ ಅಪ್ಲಿಕೇಶನ್ ಈ ಡಿಪಾರ್ಟ್ಮೆಂಟಿಗೆ ಹೋದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಫೀ ಒನ್ಸ್ ಪೇಡ್ ಶಿಲ್ ನಾಟ್ ಬಿ ರಿಫಂಡ್. ಒಂದು ಸತಿ ಅಪ್ಲಿಕೇಶನ್ ಫೀ ಏನಿರುತ್ತೆ ಅದನ್ನ ಪೇ ಮಾಡಿದ್ರೆ ಮತ್ತೆ ವಾಪಸ್ ರಿಫಂಡ್ ಮಾಡೋ ಚಾನ್ಸಸ್ ಇರೋದಿಲ್ಲ, ಆಯಿತಾ. ನೆಕ್ಸ್ಟ್ ಹೆಂಗೆ ಅಪ್ಲೈ ಮಾಡೋದು, ಸ್ಟಾರ್ಟಿಂಗ್ ಡೇಟ್ ಆವಾಗಲೇ ಹೇಳ್ತಾ ಇದ್ದೀನಿ, ಲೈಕ್ April 28ಗೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಎಂಡಿಂಗ್ ಡೇಟ್ ಬಂದು May 19ಗೆ ಲಾಸ್ಟ್ ಆಗುತ್ತೆ, ಓಕೆನಾ. ಸೊ ಈ ವೆಬ್ಸೈಟ್ ಯಾವುದಂದರೆ https://recruit.bark.gov.in. ಸೊ ಈ ವೆಬ್ಸೈಟ್ಗೆ ಹೋದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ, ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಬಹುದು, ಆಯಿತಾ. ಯಾರು ಕೂಡ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಹಾಕೋಂಗಿಲ್ಲ. ಸೊ ಒಬ್ಬರ ಹೆಸರಲ್ಲಿ ಒಂದೇ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇನ್ ಕೇಸ್ ಒಂದೇ ಹೆಸರಲ್ಲಿ 2-3 ಅಪ್ಲಿಕೇಶನ್ ಬಂದರೆ ಅದನ್ನು ರಿಜೆಕ್ಟ್ ಮಾಡಲಾಗುತ್ತೆ, ಓಕೆನಾ. ಕನ್ಸಿಡರ್ ಮಾಡೋದಿಲ್ಲ ಅವರು, ಓಕೆನಾ. ನೆಕ್ಸ್ಟು ಸೊ ನಿಮ್ಮ ಇನ್ ಕೇಸ್ ಏನಾದರೂ MSc ಅಥವಾ BScನ ಪರ್ಸ್ಯೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡ್ರಾಪ್ ಬಾಕ್ಸಲ್ಲಿ ನೀಟಾಗಿ ಸೆಲೆಕ್ಷನ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಪ್ರಾಪರ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ, ಆಯಿತಾ. ನಿಮ್ಮ ವ್ಯಾಲಿಡ್ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಫರ್ದರ್ ಏನೇ ಇನ್ಫಾರ್ಮೇಷನ್ಸ್ ಇದ್ರೂ ಅದೆಲ್ಲನೂ ನಿಮ್ಮ ಮೇಲ್ ID ಅಥವಾ ಮೊಬೈಲ್ ನಂಬರ್ಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಪ್ರಾಪರ್ ಆಗಿರೋವಂಥ ಕರೆಕ್ಟಾಗಿ ಯೂಸ್ ಮಾಡ್ತಾ ಇರೋಂಥ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಅಪ್ಲೋಡ್ ಮಾಡಿ, ಓಕೆನಾ. ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಎಲ್ಲ ಕ್ಲಿಯರ್ ಆಗಿರಬೇಕು, ನೀಟಾಗಿ ವಿಸಿಬಲಾಗಿ ಕಾಣಿಸೋ ಥರ ಇರಬೇಕು. ಮತ್ತು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ JPEG ಫಾರ್ಮೇಟಲ್ಲಿ ಇರಬೇಕಾಗತ್ತೆ. ಆ್ಯಂಡ್ ಅದು ವಿತಿನ್ 20 KB ಒಳಗಡೆ ಇರಬೇಕು, ಓಕೆನಾ. ಸೊ ಇನ್ನು ಹೆಚ್ಚಿನ ಮಾಹಿತಿ ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಟ್ರಾವೆಲ್ ಅಲೋವೆನ್ಸ್ ಮತ್ತು ನಿಮಗೆ ಮೆಡಿಕಲ್ ಟೆಸ್ಟಿಂಗ್ ಇರುತ್ತೆ. ಸೊ ಹೆಲ್ತ್ ಸರ್ವಿಸ್ ಅಂದರೆ ಪ್ರಾಪರ್ ಹೆಲ್ತ್ ಇರಬೇಕು, ಮೆಡಿಕಲ್ ಸರ್ಟಿಫಿಕೇಟ್ಸೂ ಅವಶ್ಯಕತೆ ಇರುತ್ತೆ. ನೆಕ್ಸ್ಟು
ಲೈಕ್ ನಿಮ್ಮ ಸ್ಟಿಪೆಂಡ್ ಏನಿರುತ್ತೆ ಅದನ್ನೆಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಇನಿಷಿಯಲಿ ಯು ವಿಲ್ ಬಿ ಟೇಕನ್ ಆ್ಯಸ್ ಅಂದರೆ ಯಾವ ಥರ ನಿಮ್ಮನ್ನ ಜಾಯ್ನ್ ಆಗಿ ಮಾಡ್ಕೊಂಡಿರ್ತಾರೆ ಅಂದರೆ ಜೂನಿಯರ್ ರಿಸರ್ಚ್ ಫೆಲೋಸ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಸೊ ಆವಾಗ ನಿಮ್ಮ ಸ್ಟಿಪೆಂಡ್ ಬಂದು 37,000 ಪರ್ ಮಂತ್ ಇರುತ್ತೆ. ನೆಕ್ಸ್ಟ್ ಇಯರ್ಗೆ ಇಫ್ ಯು ಆರ್ ಸ್ಯಾಟಿಸ್ಫೈಡ್ ಅಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಇಲ್ಲ ನಿಮ್ಮ ಪರ್ಫಾರ್ಮೆನ್ಸು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದ್ದರೆ ಕಂಟಿನ್ಯೂ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಯರ್ 3rd ಇಯರಲ್ಲಿ ನಿಮ್ಮನ್ನ ಸೀನಿಯರ್ ರಿಸರ್ಚ್ ಫೆಲೋಶಿಪ್ ಆಗಿ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಆವಾಗ ನಿಮಗೆ 42,000 ಪರ್ ಮಂತ್ ಇರುತ್ತೆ. ಓಕೆನಾ. ಸೊ ಯಾವುದೇ ಟೈಮಲ್ಲಿ ಬೇಕಾದ್ರೆ ಟರ್ಮಿನೇಷನ್ ಮಾಡ್ಬೋದು ನಿಮ್ಮ ಪರ್ಫಾರ್ಮೆನ್ಸು ಅಥವಾ ಏನಾದರೂ ಮಿಸ್ಬಿಹೇವಿಯರ್ ಈ ಥರ ಏನಾದರೂ ಕಂಡು ಬಂದೆ ಸೊ ಅವ್ರು ಯಾವಾಗ ಬೇಕಾದ್ರೂ ನಿಮ್ಮನ್ನ ಟರ್ಮಿನೇಷನ್ ಮಾಡೋ ಅಂಥ ಅವಕಾಶ ಅವ್ರಿಗಿರುತ್ತೆ. ಆಯಿತಾ. ಅಕೊಮಡೇಷನ್ ಇರುತ್ತೆ, ಹಾಸ್ಟೆಲ್ ಅಕೊಮಡೇಷನ್ ಇರುತ್ತೆ. ಓಕೆನಾ. ನೆಕ್ಸ್ಟು ಇನ್ ಕೇಸ್ ಹೌಸಲ್ಲಿ ಇರ್ತೀರಾ ಅಂತ ಹೇಳಿದ್ರೆ ನೀವೇ ರೆಂಟೆಡ್ ಹೌಸಲ್ಲಿ ಇರ್ತೀರಾ ಅಂತ ಹೇಳಿದ್ರೆ ಅದರ ಅಲೋಯನ್ಸ್ ಕೂಡ ಕೊಡ್ತಾರೆ. ನೆಕ್ಸ್ಟು ಯಾವುದೇ ರೀತಿಯಾದ ನೀವು ಇನ್ಕಂಪ್ಲೀಟ್ ಅಥವಾ ಫಾಲ್ಸ್ ಇನ್ಫಾರ್ಮೇಷನ್ ಏನಾದರೂ ಫೇಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದರೆ ನಿಮ್ಮನ್ನ ಯಾವಾಗ ಬೇಕಾದ್ರೂ ನಿಮ್ಮ ಅಪ್ಲಿಕೇಶನ್ನ ಅವ್ರು ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಇರುತ್ತೆ. ಆಯಿತಾ. ಇಂಪಾರ್ಟೆಂಟ್ ಡೇಟ್ಸ್ ನೋಡ್ತಾ ಇದ್ದೀರಾ. ಸೊ ಸ್ಟಾರ್ಟ್ ಆಗೋದು ಬಂದು April 28, 2025. ನೆಕ್ಸ್ಟ್ ಎಂಡಿಂಗ್ ಡೇಟ್ ತುಂಬಾ ಮುಖ್ಯ ನಮಗೆ. ಸೊ May 19, 2025. ಆ್ಯಂಡ್ ಇಂಟರ್ವ್ಯೂ ಟೆಂಟೇಟಿವ್ ಆಗಿರುತ್ತೆ. ಇದರ ಜೂನ್ ಅಥವಾ ಜುಲೈಯಲ್ಲಿ ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು ಇಂಟರ್ವ್ಯೂಗೆ. ಆಯಿತಾ. ಸೊ ಇಲ್ಲೇನೇನು ಮಾಹಿತಿ ಕೊಟ್ಟಿರ್ತಾರೆ ಇದರೆಲ್ಲ ಕಂಪ್ಲೀಟಾಗಿ ನೀವು ಅಪ್ಲಿಕೇಶನಲ್ಲಿ ಫಿಲ್ ಮಾಡಬೇಕಾಗತ್ತೆ. ಆಯಿತಾ. ಆನ್ಲೈನ್ ಅಪ್ಲಿಕೇಶನ್ನೇ ಆಗಿರಬೇಕು ವಿತ್ ಪ್ರಾಪರ್ ಸಿಗ್ನೇಚರ್ ಆ್ಯಂಡ್ ಫೋಟೋಗ್ರಾಫು, ಪ್ರಿಸ್ಕ್ರೈಬ್ಡ್ ಫೀನ ಪೇ ಮಾಡಿರಬೇಕು. ಆ್ಯಂಡ್ ಅಪ್ಲೋಡಿಂಗ್ ನಿಮ್ಮ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸು. ಓಕೆನಾ. ಡಿಗ್ರಿ ಸರ್ಟಿಫಿಕೇಟ್ಸ್ ಅಥವಾ MSc ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ಪ್ರಾಪರಾಗಿ ಅಪ್ಲೋಡ್ ಮಾಡಿರಬೇಕಾಗತ್ತೆ. ಸೊ ಇಂಟರ್ವ್ಯೂ ಯಾವಾಗಿರುತ್ತೆ, ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಯಾವಾಗ, ಅದೇನು ಅಂತ ಹೇಳಿ ಎಲ್ಲ ಸಂಪೂರ್ಣವಾದ ಮಾಹಿತಿನ ವೆಬ್ಸೈಟಲ್ಲೇ ರಿಲೀಸ್ ಮಾಡ್ತಾರೆ. ಸೊ ಅವಾಗವಾಗ ವೆಬ್ಸೈಟ್ನ ಚೆಕ್ ಮಾಡಿದ್ರೆ ಒಳ್ಳೆಯದಾಗತ್ತೆ. ಓಕೆನಾ. ಯಾರ್ಯಾರು ಸೆಲೆಕ್ಟ್ ಆಗಿರಲ್ಲ ನಾನ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ದು ಡೀಟೇಲ್ಸ್ ಏನಿರುತ್ತೆ ಅದನ್ನೆಲ್ಲನೂ ಒಂದು 6 months ಮಾತ್ರ ಅವ್ರ ವೆಬ್ಸೈಟಲ್ಲಿರುತ್ತೆ. ಅದಾದಮೇಲೆ ಡಿಲೀಟ್ ಆಗುತ್ತೆ. ಸೊ ಏನಾದರೂ ನಿಮಗೆ ಏನಕ್ಕೆ ಸೆಲೆಕ್ಟ್ ಆಗಿಲ್ಲ ನಾನು ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಸೊ 6 months ಒಳಗಡೆ ವೆಬ್ಸೈಟ್ನ ನೋಡಿಕೊಂಡ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ಅಪ್ಲಿಕೇಶನ್ ಹಾಕೋರು ಏನಾದರೂ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ಅಪ್ಲಿಕೇಶನ್ಗಳನ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಏನಾದರೂ ಡೌಟ್ ಅಥವಾ ಏನಾದರೂ ಸಜೆಷನ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡ್ತೀವಿ. ಕಾಲವು ನಮ್ಮದೇ, ಕೆಲಸವು ನಮ್ಮದೇ. ಧನ್ಯವಾದಗಳು.